ನಿದ್ರಿಸಿದ ಮೇಲೆ ನಮ್ಮ ದೇಹವು ಎಲ್ಲಿಗೆ ಹೋಗ್ತದೆ? ಮಣ್ಣಿಗೆ. ಆದರೆ ಆತ್ಮ ಪರಲೋಕಕ್ಕೆ. ಪರಲೋಕದಲ್ಲಿ ಯಾರಿದ್ದಾರೆ? ದೇವರು ಅಲ್ವಾ? ತಂದೆಯಾದ ದೇವರ ಬಳಿಗೆ ನಮ್ಮ ಆತ್ಮ ಹೋಗ್ತದೆ. ಮಕ್ಕಳೇ, ನಾವು ಸತ್ತ ತಕ್ಷಣ ನಾವು ದೇವರ ಜೊತೆ ಇರ್ತೇವೆ. ಪರಲೋಕ ರಾಜ್ಯ ಸ್ವರ್ಗ ನಮ್ಮದೇ ಅಲ್ವಾ? ಅಲ್ಲಿರ್ತದೆ ನಾವು. ಅಂದರೆ ಬದುಕಿದಾಗ ದೇವರು ನಮ್ಮ ಸಂಗಡ ಇರ್ತಾನೆ. ನಾವು ಮರಣ ಹೊಂದಿದ ಮೇಲೆ ನಾವು ನಮ್ಮ ಆತ್ಮ ದೇವರ ಸಂಗಡ ಇರ್ತದೆ. ಅಂದ ಮೇಲೆ ನಮಗೆ ಸಾವಿಲ್ಲ. ಸಾವಂದ್ರೆ ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ. ಯಾರು? ಕ್ರೈಸ್ತರು, ಏಸಪ್ಪನ ನಂಬಿದವರಿಗೆ ನಿತ್ಯ ಜೀವ. ದೇವರ ವಾಕ್ಯದ ಪ್ರಕಾರ ಜೀವಿಸುವವರಿಗೆ ನಿತ್ಯ ಜೀವ. ಎಲ್ಲರಿಗಲ್ಲ. ಮತ್ತೆ ನೀವಿಲ್ಲಿ ಬಂದು ಕೂತವ್ರು ಎಲ್ಲರೂ ಸಂಪೂರ್ಣವಾಗಿ 100% ಪ್ರಾರ್ಥನೆಯಲ್ಲಿ ನಂಬಿಕೆಯಲ್ಲಿ ಇದ್ದರೆ ಅವರಿಗೆ ಮಾತ್ರ ನಿತ್ಯ ಜೀವ, ಎಲ್ಲರಿಗಲ್ಲ. ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿದ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಯಾಕೆಂದರೆ ದೇವರ ವಾಕ್ಯದ ಪ್ರಕಾರ ಜೀವಿಸಿದರೆ ಮಾತ್ರ. ದೇವರ ವಾಕ್ಯ ಹೇಳ್ತದೆ, ನಿನ್ನ ನಡೆಯಿಂದಲೂ ನುಡಿಯಿಂದಲೂ ದೇವರಿಗೆ ಮಹಿಮೆಕರವಾಗಿ ಜೀವಿಸಬೇಕು. ಇಹಲೋಕದ ನಡವಳಿಕೆಗೆ ಅನುಸರಿಸದೆ ನಡೆದುಕೊಳ್ಳದೆ ಪರಲೋಕ ರಾಜ್ಯದ ನಡವಳಿಕೆ ಅಂದರೆ ದೇವರ ಮಾತಿನಂತೆ, ಏಸಪ್ಪನ ಸ್ವಭಾವವನ್ನು ಹೊಂದಿಕೊಂಡು, ಒಂದು ಯೇಸುವಿನ ಪ್ರಾರ್ಥನಾ ಜೀವಿತ, ಎರಡನೇದು ಎಲ್ಲರನ್ನ ಪ್ರೀತಿಸುವಂಥದ್ದು ಕ್ರಿಸ್ತನ ಪ್ರೀತಿ, ಮೂರನೇದು ಕ್ಷಮಾಗುಣ. ಏಸಪ್ಪ ಏನು ಮಾಡ್ತಾರೆ? ಶಿಲುಬೆಯಲ್ಲಿ ನುಡಿದ ಮೊದಲನೇ ಮಾತು, ಎಲ್ಲರೂ ಹೊಡೆದರು, ಬಡಿದ್ರು, ಉಗುಳಿದ್ರು, ಚಾಟಿ ತಗೊಂಡು ಹೊಡೆದ್ರು, ಶಿಲುಬೆ ಮರಣವನ್ನು ನೀಡಿದರು ಏಸಪ್ಪನಿಗೆ. ಏನು ತಪ್ಪು ಮಾಡಿಲ್ಲ ಅಲ್ವಾ? ಏನು ತಪ್ಪು ಮಾಡಲಾರದೆ ಇದ್ದಂಥ ಯೇಸುವಿಗೆ ನಿರ್ದೋಷಿಯಾದ, ಪಾಪರಹಿತನಾದ, ಪರಿಶುದ್ಧನಾದ ಏಸಪ್ಪನಿಗೆ ಶಿಲುಬೆ ಮರಣ ನೀಡಿದರು. ಆ ಶಿಲುಬೆ ಮರಣ ಹೊಂದುವಾಗಲೂ ಆತ ನುಡಿದಂಥ ಮಾತು, ಅಪ್ಪ ತಂದೆ ಇವರು ಏನು ಮಾಡ್ತಾರೋ ಅರಿಯರು, ಇವರನ್ನು ಕ್ಷಮಿಸು. ಈಗ ನಾವು ಇಲ್ಲಿರುವಂಥ ನಮ್ಮೆಲ್ಲರ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಾವು ಮಾಡುವ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಸಲ, ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ಮನುಷ್ಯರೇ ತಾನೆ. ಏಸಪ್ಪ ಅಲ್ಲ, ನಾವು ಮನುಷ್ಯರೇ, ತಪ್ಪು ಮಾಡುವವರೇ. ತಪ್ಪು ಮಾಡ್ತೇವೆ, ಆದರೆ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಬೇಕು. ಕ್ಷಮಿಸುವವರಾಗಿರಬೇಕು. ನಮಗೆ ಎಷ್ಟೋ ಜನ, ನಾವು ನಮ್ಮ ಸ್ವಂತ ಸೇವೆ ನಾವು ಮಾಡ್ತಾ ಇದ್ದರೂ ಕೂಡ ನಮ್ಮನ್ನೇ ಆಡಿಕೊಳ್ಳುವವರು ಎಷ್ಟೋ ಜನ ಇದ್ದಾರೆ. ಏನು ಮಹಾ ಸೇವೆ ಮಾಡ್ತಾರೆ, ಮುದುಕರು ಏನು ಸೇವೆ ಮಾಡ್ತಾರೆ, ವಯಸ್ಸಾಗಿದೆ ಇವರೇನು ಮಾಡ್ತಾರೆ ಅಂತ ಈಗಲೂ ನಮ್ಮನ್ನು ಅನ್ನೋರಿದ್ದಾರೆ. ಆದರೆ ಅಂಥವರೆಲ್ಲರಿಗಾಗಿ, ಯಾರು ನಮ್ಮನ್ನು ಹಿಂಸಿಸ್ತಾರೆ, ಯಾರು ನಮ್ಮನ್ನು ದ್ವೇಷಿಸ್ತಾರೆ, ಯಾರು ನಮ್ಮನ್ನು ಬೈತಾರೆ, ಯಾರು ನಮಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಅವರೆಲ್ಲರನ್ನು ನಾವು ಕ್ಷಮಿಸಬೇಕು, ಪ್ರೀತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಇದೇ ಏಸಪ್ಪ ಹೇಳಿದ್ದಲ್ವಾ? ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತಾ ಇದೆಯಮ್ಮ, ರೋಮಪುರದವರು 12:12 ಹೇಳೋದು, 1:2 ನೀವು ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ದೇವರಿಗೆ ಒಪ್ಪಿಸಿರಿ. ಮತ್ತು ಎರಡನೇ ವಾಕ್ಯ ಹೇಳ್ತಾ ಇರೋದು ಏನು ಅಂದರೆ, ಮುಖ್ಯವಾದದ್ದು, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಪರಲೋಕದವರಾಗಿರಿ, ಅಂದರೆ ಪರಿಶುದ್ಧರಾಗಿರಿ. ನಡೆಯಿಂದಲೂ ನುಡಿಯಿಂದಲೂ ಆಲೋಚನೆಯಿಂದಲೂ ಮಾತಿನಿಂದಲೂ ಹೃದಯದಿಂದಲೂ ಸಂಪೂರ್ಣವಾಗಿ ಏನಾಗಿರಬೇಕು? ಪರಿಶುದ್ಧರಾಗಿರಬೇಕು. ಹೇಳ್ರಮ್ಮ, ಪರಿಶುದ್ಧರಾಗಿರಬೇಕು. ದೇವರಿಗೆ ನೀವು ಸಜೀವ ಯಜ್ಞರಾಗಿರಬೇಕು, ಪರಿಶುದ್ಧರಾಗಿರಬೇಕು. ಆಗಲೇ ನಿಮಗೆ ನಿತ್ಯ ಜೀವ. ಆಗಲೇ ದೇವರು ನಿಮ್ಮ ಸಂಗಡ ಇರ್ತಾನೆ. ಆಗಲೇ ನೀವು ದೇವರ ಸಂಗಡ ಇರ್ತೀರ. ಇಲ್ಲಾಂದರೆ ಗ್ಯಾರಂಟಿ ನರಕವೇ. ನರಕ ಎಲ್ಲಿರೋದು? ಭೂಮಿ ಒಳಗೆ, ಪಾತಾಳ ಲೋಕ. ಪರಲೋಕ ಬೇದಿರೋದು ಮೇಲನ ಲೋಕದಲ್ಲಿ, ಮೇಲನ ಆಕಾಶದಲ್ಲಿ. ನರಕ ಕೆಳಗಡೆ ಇರೋದು. ನೀವು ನರಕಕ್ಕೆ ಹೋಗೋದು ಗ್ಯಾರಂಟಿ ಅಲ್ವಾ? ರೋಮಪುರದವರು 6:23 ವಾಕ್ಯದ ಪ್ರಕಾರ. ಅದಕ್ಕೆ ಮಕ್ಕಳೇ, ನಾವು ದೇವರ ಮಕ್ಕಳಾಗಿರಲಿ, ಸೇವಕರಾಗಿರಲಿ, ಅತಿ ಆಸೆ ಪಡದಂತೆ, ಲೋಕದ ಆಸೆಗೆ ಬಿದ್ದು ಹೋಗದಂತೆ, ಶರೀರದ ಆಸೆಗೆ ಬಿದ್ದು ಹೋಗದಂತೆ, ಹಣದ ಆಸೆಗೆ ಬಿದ್ದು ಹೋಗದಂತೆ, ಯಾವುದೇ ಅನ್ಯಾಯ, ಅನೀತಿ, ಅಕ್ರಮ ಕಾರ್ಯಗಳು ಮಾಡದಂತೆ, ಲೋಕದ ಆಸೆಗಳಲ್ಲಿ ಬೀಳದೆ ಪರಲೋಕ ರಾಜ್ಯದ ನಿರೀಕ್ಷೆ ಇಟ್ಟುಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ಉತ್ತಮರಾಗಿ, ನಮ್ಮ ನಡೆನುಡಿ ಉತ್ತಮವಾಗಿರಬೇಕು. ಉತ್ತಮವಾಗಿರೋದ್ರಿಂದ ಒಳ್ಳೆಯದಾಗಿರಬೇಕು.
ಅಲ್ವಾ? ಇದು ಬಜಾರ್ಗೆ ಹೋಗ್ತೀರಾ, ಹಣ್ಣು ತರಕಾರಿ ಕೊಂಡ್ಕೊಳ್ಳುವಾಗ ಕೊಳ್ತಿದ್ರೆ ತೊಗೊಂಬರ್ತೀರಾ? ಹುಳುಕನ್ನು ತರ್ತೀವ? ಇಲ್ಲ ಅಲ್ವಾ? ಆರಿಸ್ತೇವೆ. ತರಕಾರಿ ಆಗಲಿ ಹಣ್ಣಾಗಲಿ ಕೊಂಡುಕೊಳ್ಳುವಾಗ ಆರಿಸಿ ತರ್ತೇವೆ. ಹುಳುಕಿದ್ರೆ ಬಿಡ್ತೇವೆ, ಒಳ್ಳೆಯದನ್ನೇ ಆರಿಸ್ತೇವೆ ಅಲ್ವಾ? ಹಾಗೆ ದೇವರು ಕೂಡ ನಿನ್ನಲ್ಲಿ ಪಾಪ ಎಂಬ ಹುಳುಕಿದ್ದರೆ ನಿನ್ನನ್ನು ಇಲ್ಲೇ ಬಿಟ್ಟು ಬಿಡ್ತಾನೆ. ಶುದ್ಧವಾಗಿ ಪರಿಶುದ್ಧವಾಗಿ ಇರುವುದಾದರೆ ಆತನು ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಮಕ್ಕಳು, ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ಎತ್ತಲ್ಪಡುವವರಾಗಿ ಸಭೆಯವರಾಗಲಿ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಪ್ರತಿಯೊಬ್ಬರೂ ನಾವು ಸಿದ್ಧರಾಗಿರಬೇಕು. ಬಿ ರೆಡಿ, ಎವರ್ ರೆಡಿ. ಸದಾ ಸಿದ್ಧರಾಗಿರ್ಬೇಕು ನಾವು. ಯಾವಾಗ ಏಸಪ್ಪದ ಎರಡನೇ ಬರೋಣ ಬರುತ್ತೋ ಗೊತ್ತಿಲ್ಲ, ಯಾವಾಗ ನಮ್ಮ ಉಸಿರು ನಿಂತು ಹೋಗ್ತದೋ ಗೊತ್ತಿಲ್ಲ. ನಾವಾದರೂ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಆಲೋಚನೆಯಿಂದಲೂ ಹೃದಯದಿಂದಲೂ ಮಾತಿನಿಂದಲೂ ಪರಿಶುದ್ಧರಾಗಿರುವುದಾದರೆ ದೇವರ ರಾಜ್ಯವು ನಿಮ್ಮದೇ ನಮ್ಮದೇ ಅಲ್ವಾ? ಪರಲೋಕ ರಾಜ್ಯ ನಮ್ಮದೇ. ಪರಲೋಕ ರಾಜ್ಯಕ್ಕೆ ಹೋಗಬೇಕಾ? ಈಗ ನೀವು ಕೇಳಿದ ವಾಕ್ಯದ ಪ್ರಕಾರ ಜೀವಿಸಿ. ನಾವೇನಾಗಿರಬೇಕು? ದೇವರಿಗೆ ಸಜೀವ ಯಜ್ಞವಾಗಿರಬೇಕು. ಹೇಳ್ರಪ್ಪ, ಮಾತು ಕೊಡಲ್ವಾ ಅವಳಿಗಂಡಿಯವರಿಗೆ? ಬಾಯಿಲ್ವಾ? ದೇವರಿಗೆ ಏನಾಗಿರ್ಬೇಕು? ನಾವು ಸಜೀವ ಯಜ್ಞವಾಗಿರಬೇಕು. ನಮ್ಮ ಸರ್ವಾಂಗಗಳು ದೇವರನ್ನೇ ಸ್ತುತಿಸಿ ಕೊಂಡಾಡಬೇಕು. ಉತ್ತಮರಾಗಿರಬೇಕು, ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಇಹಲೋಕದ ನಡವಳಿಕೆಯನ್ನು ನಡೆದುಕೊಳ್ಳುವಾಗ ಬಿಟ್ಟು ಬಿಡಬೇಕಾ? ಬಿಟ್ಟು ಬಿಡಬೇಕು, ಅನುಸರಿಸಬಾರದು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ದೇವರ ವಾಕ್ಯ ಹೇಳ್ತಾ ಇದೆ. ಇದ್ದರೆ ಮಾತ್ರ ಉತ್ತಮವಾಗಿರ್ತೇವೆ, ಮೆಚ್ಚುಗೆಯಾಗಿರ್ತೇವೆ. ಆಗ ನಾವು ನಿತ್ಯ ಜೀವ ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ರಾಜು ಅಯ್ಯನವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಕೊನೆಯಲ್ಲಿ ಒಂದು ಕ್ಷಣ ನಾನು ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ಪ್ರಾರ್ಥನೆ ಮಾಡ್ತಾರೆ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ ದೇವ, ವಂದನೆ. ಹಲ್ಲೆಲೂಯಾ, ವಂದನೆ ದೇವ. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧನಾದ ದೇವರೇ, ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವ, ನಿನಗೆ ವಂದನೆಯಪ್ಪ. ಪರಲೋಕದಲ್ಲಿರುವ ನೀನು ಭೂಲೋಕದಲ್ಲಿರುವ ನಮ್ಮನ್ನು ಅನುದಿನ ಅನುಕ್ಷಣವು ನೋಡ್ತಾ ಇದೆಯಪ್ಪ. ಸ್ತೋತ್ರ. ನಮ್ಮ ಪ್ರಾರ್ಥನೆ ಮರಗಳನ್ನು ಕೇಳ್ತಾ ಇದ್ದದ್ದಕ್ಕಾಗಿ ಸ್ತೋತ್ರ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಅಪ್ಪ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಅಗಳಿಗಂಡಿ ಗ್ರಾಮವನ್ನು ಸುತ್ತಮುತ್ತಲಿರುವ ಗ್ರಾಮಗಳು, ಸುತ್ತಮುತ್ತಲ ಪ್ರದೇಶಗಳಿಂದ ಬಂದಿರುವಂಥ ಎಲ್ಲ ವಿಶ್ವಾಸಿಗಳು, ಕುಟುಂಬಗಳು ಮತ್ತು ರಾಜು ಪಾಸ್ಟರ್ ಅವರ ಕುಟುಂಬ, ಅವರ ಬಂಧು ಬಳಗ ಎಲ್ಲರನ್ನು ಅಪ್ಪ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಬಂದಿರೋ ಪ್ರತಿಯೊಬ್ಬರನ್ನು, ಪ್ರತಿ ಕುಟುಂಬವನ್ನು ಹೆಸರಾಗಿ ಆಶೀರ್ವದಿಸಿದ್ದು. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ ಅಪ್ಪ ತಂದೆ, ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು. ನಿನ್ನನ್ನು ಅನುಸರಿಸುವಂತೆ ಸಹಾಯ ಮಾಡಪ್ಪ. ಸಜೀವ ಯಜ್ಞವಾಗಿ ನಿನ್ನನ್ನು ಸಂಬಂಧಕ್ಕೆ ಸಮರ್ಪಿಸಿಕೊಳ್ಳುವಂತೆ ಮಾಡುತ್ತದೆ. ಈಗ ಲೋಕದ ಆಸೆಗಳಿಗೆ, ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಿದ್ದು ಹೋಗದಂತೆ ಅಪ್ಪ, ಚಿಕ್ಕ ಮಕ್ಕಳಾಗಲಿ, ಯೌವನಸ್ಥ ಮಕ್ಕಳಾಗಲಿ, ಪಾಸ್ಟರ್ಗಳಾಗಲಿ, ಪಾಶ್ರಮನವರಾಗಲಿ, ವಿಶ್ವಾಸಿಗಳಾಗಲಿ ಅಪ್ಪ, ಯಾವುದೇ ರೀತಿಯಲ್ಲಿ ಶರೀರದ ಆಸೆಗೆ ಬಿದ್ದು ಹೋಗದಂತೆ ಅಪ್ಪ, ಸದಾ ಕಾಲವು ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬಗಳಾಗಿ, ನಿನ್ನ ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ಸೇರಿ ಬಂದಿರುವ ನಮ್ಮನ್ನು ಆಶೀರ್ವದಿಸು. ನಿನ್ನ ದಾಸಳಾದ ನನ್ನನ್ನು ಬರಮಾಡಿಕೊಂಡು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ದೇವ. ಆತ್ಮದೇವ, ಪರಿಶುದ್ಧ ಆತ್ಮದೇವ, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಇಲ್ಲಿಯವರೆಗೆ ನಡೆಸಿದ್ದೀಯಪ್ಪ. ನನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಿನ್ನ ದಾಸರಾದ ನಮ್ಮನ್ನು, ನಾಮದಯ್ಯನವರನ್ನು, ನನ್ನನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಸ್ವಾಮಿ ದಯ್ಯನವರನ್ನು, ಶಾಲೆ ನಮ್ಮದವರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ. ರಾಜು ಪಾಸ್ಟರ್ನ, ಪಾಸ್ಟರ್ ಸುನಿತಮ್ಮನನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ನಮ್ಮೆಲ್ಲರ ಕುಟುಂಬಗಳನ್ನು, ಸೇರಿ ಬಂದಿರೋ ವಿಶ್ವಾಸಿಗಳ ಕುಟುಂಬಗಳನ್ನು, ಪ್ರತಿ ಸೇವಕರ ಸೇವೆಗಳನ್ನು, ಸಭೆಗಳನ್ನು ಅಪ್ಪ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಆಶೀರ್ವಾದ, ಅನುಗ್ರಹ, ದಯೆ, ಕರುಣೆ, ಕೃಪೆಗಳಿಂದ ತುಂಬಿಸಿ ನಡೆಸಿರಿ. ನಿನ್ನ ವಾಕ್ಯವು ಹೇಳುವ ಪ್ರಕಾರ 91ನೇ ಕೀರ್ತನೆಯ ಕೊನೆಯ ವಾಕ್ಯಗಳು ಹೇಳ್ತಾ ಇದೆಯಪ್ಪ. ಯಾರು ನಿನ್ನಲ್ಲಿ ಆಸಕ್ತರಾಗಿರುತ್ತಾರೋ, ಯಾವನು ನನ್ನಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾನೋ ಅವನನ್ನು ಉದ್ಧರಿಸುವೆನು, ರಕ್ಷಿಸುವೆನು, ಕಾಪಾಡುವೆನು, ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವೆನು, ದೀರ್ಘಾಯುಷ್ಯವನ್ನು ನೀಡುವೆನು, ವಿಶೇಷವಾದ ರಕ್ಷಣೆಯನ್ನು ನೀಡುವೆನು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ ತಂದೆ.
ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರಿಗೂ ಕೂಡ ನಿನ್ನ ವಿಶೇಷವಾದ ರಕ್ಷಣೆಯಲ್ಲಿ ನಡೆಸಿ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಗಣಮಾನ ಮಹಿಮೆ